ಅಂದರೆ ಎಲ್ಲರ ಮತದಲ್ಲಿ ಹಿಂದೇನು ಹೇಳಿದ್ರು 6 ಪ್ರಮಾದ ಭೇದಿದ್ದಾವೆ. 6 ಅನುಪಲಬ್ಧಿಗೆ ಲಾಭ ಮಾಡಿರಿಲ್ಲ. ಷಟ್ ಪ್ರಮಾಕ್ಕೆ ಭೇದ ಹೈ 6 ಪ್ರಮಾದ ಭೇದ ಇದ್ದಾವೆ. ಹಿಂದಿನ ಪೇಜ್ದಾಗ ತೆಗೆದ್ರಿ ಹಿಂದಿಂದು 6 ಹೇಳಿದಿರೋರು ಆ ಕಡೆ ಹಾಕ್ಯಾರ ನೋಡ್ರಿ 6 ಇವು 6 ಪ್ರಮಾದ ಭೇದಿದ್ದಾವ. ತೈಸೆ ಅದರಂತೆ ಯಥಾರ್ಥ ಸ್ಮೃತಿ भी प्रमा का सप्तम भेद है. यथार्थ स्मृति ಇದನ್ನು ಕೂಡ 7ನೇದು ಸಪ್ತಮ ಭೇದ है. परंतु सकल ग्रंथन की तो ಎಲ್ಲ ಗ್ರಂಥಕರ್ತರದು ಏನು ಈ ಕಡೆ ಎಲ್ಲ ಗ್ರಂಥಕರ್ತರದು ಒಂದು ಮರ್ಯಾದ ನೇಮ ಐತಿ. ಮರ್ಯಾದ ಅಂದರೆ ನೇಮ. ಈಗ ಮರ್ಯಾದ है. ಮರ್ಯಾದ ಅಂದರೆ ಒಂದು ನೇಮ ಐತಿ. ಏನು ಸ್ಮೃತಿ ಮೇ ಪ್ರಮಾ ವ್ಯವಹಾರ ಕರೆ ನಹಿ. ಸ್ಮೃತಿಯಲ್ಲಿ ಯಾರೂ ಗ್ರಂಥಕರ್ತರು ಪ್ರಮಾ ವ್ಯವಹಾರ ಮಾಡೇ ಇಲ್ಲ. जाते सकल ग्रंथन में प्रत्यक्षादि भेदते परमारूप वृत्ति 6 प्रकार की है. ಆದ್ದರಿಂದ ಎಲ್ಲ ಗ್ರಂಥಗಳಲ್ಲಿ ಪ್ರತ್ಯಕ್ಷಾದಿ ಅಂದರೆ ಮುಂದಿನ 5 ತೊಗರಿ ಭೇದದಿಂದ ಪರಮಾರೂಪ ವೃತ್ತಿ 6 ಪ್ರಕಾರದೇ ಐತಿ. 6 ಪ್ರಕಾರದ ಪ್ರಮಾವೃತ್ತಿ ಪ್ರತ್ಯಕ್ಷ ಅನುಮಿತಿ ಉಪಮಿತಿ ಶಾಬ್ದಿ ಅರ್ಥಾಪತ್ತಿ ಅಭಾವ ಹಿಂಗೆ 6 ಪ್ರಮಾವೃತ್ತಿ ಇರುತ್ತದೆ. ಅವುಗಳಲ್ಲಿ ಬಾಹ್ಯ ಅಂತರ್ಭೇದತೆ ಪ್ರತ್ಯಕ್ಷ ಪ್ರಮಾ 2 ಪ್ರಕಾರ की है. ಏನು ಪ್ರಮಾ 6 ಪ್ರಕಾರ ಹೇಳಿದೆವಲ್ಲ. ಪ್ರಮಾಜ್ಞ ಒಂದು ಪ್ರಮಾ ಒಂದು ಅಪ್ರಮಾ ಅಂತ ಹೇಳಿದೆವು. ಒಂದು ಪ್ರಮಾ ಒಂದು ಅಪ್ರಮಾ. ಆ ಪ್ರಮಾದಲ್ಲಿ ಬಾಹ್ಯ ಮತ್ತು ಅಂತರ ಭೇದಿಂದ ಪ್ರತ್ಯಕ್ಷ ಪ್ರಮಾ 2 ಪ್ರಕಾರದಿರುತ್ತದೆ. ಬಾಹ್ಯ ಅಂತರ್ಭೇದತೆ ಪ್ರತ್ಯಕ್ಷ ಪ್ರಮಾ 2 प्रकार की है. अबाधित बाह्य पदार्थ गोचर वृत्ति बाह्य प्रत्यक्ष प्रमा कहिए. अबाधित ಅಂದ್ರೆ ಬಾಧ ಆಗಲಾರದು. ವ್ಯವಹಾರ ಕಾಲದಲ್ಲಿ ಬಾಧ ಆಗಲಾರದು. ಹೊರಗಿನ ಪದಾರ್ಥವನ್ನು ವಿಷೀಕರಿಸುವಂಥ ವೃತ್ತಿಗೇನೆ ಬಾಹ್ಯ ಪ್ರತ್ಯಕ್ಷ ಪ್ರಮಾ ಅಂತ ಹೇಳಿದರು. ಈಗ ಪ್ರತ್ಯಕ್ಷ ಪ್ರಮಾಣದಿಂದ ಉತ್ಪನ್ನವಾದಂಥ ಪ್ರತ್ಯಕ್ಷ ಪ್ರಮಾ, ಪ್ರತ್ಯಕ್ಷ ಪ್ರಮಾಣದಿಂದ ಉತ್ಪನ್ನವಾಗುತ್ತಂಥ ಪ್ರತ್ಯಕ್ಷ ಪ್ರಮಾ ಒಂದು. ಅದರ ಅಂತರ್ಗತ ಆ ಪ್ರತ್ಯಕ್ಷ ಪ್ರಮಾಣದಲ್ಲೇ ಅಂತರ್ಗತ ಇದ್ದಂಥ ಅವರ ಶ್ರೋತ್ರಾದಿ ಪಂಚ ಜ್ಞಾನೇಂದ್ರಿಯತೆ ಪಂಚವಿಧ ಬಾಹ್ಯ ಪ್ರತ್ಯಕ್ಷ ಪ್ರಮಾ ಹೋವೇ ಹೈ. ಮೊಟ್ಟ ಮೊದಲು ಒಂದೇನು ಪ್ರತ್ಯಕ್ಷ ಪ್ರಮಾಣದಿಂದ ಉತ್ಪನ್ನವಾಗಲ್ಪಟ್ಟಂಥ ಪ್ರತ್ಯಕ್ಷ ಪ್ರಮಾ. ಆ ಪ್ರತ್ಯಕ್ಷ ಪ್ರಮಾಣ ಅಂತರ್ಗತ ಇದ್ದಂಥ ಯಾವ 5 ಜ್ಞಾನೇಂದ್ರಿಯಗಳಿಂದ ಉತ್ಪನ್ನವಾಗಲ್ಪಟ್ಟಂಥ 5 ಪ್ರಕಾರದ ಬಾಹ್ಯ ಪ್ರತ್ಯಕ್ಷ ಪ್ರಮಾ. ತಿಳಿತದೆ ನಿಮಗೆ? ಶ್ರೋತ್ರಾದಿ ಅಂದರೆ 5 ಜ್ಞಾನೇಂದ್ರಿಯಗಳಿಂದ, ಈ 5 ಜ್ಞಾನೇಂದ್ರಿಯಗಳಿಂದ ಉತ್ಪನ್ನಗೊಂಡ ಬಾಹ್ಯ ಪ್ರತ್ಯಕ್ಷ ಪ್ರಮಾ ಯಾವುದು? ಪ್ರಮಾವು ಪ್ರಭು ಶಬ್ದ ಯಾವ ಶಬ್ದ ಸ್ಪರ್ಶ ರೂಪ ರಸಗಂಧ. ಇದರಿಂದ ಶಬ್ದ ರೂಪಜ್ಞಾನ. ಅದಕ್ಕೆ ಇಂದ್ರಿಯ ಏನಾಯಿತು? ಕರ್ಣ. ಇದು ವಿಷಯ ಆಯಿತು. ಹೌದಲ್ಲ? ಪ್ರಮಾಕ ಅಸಾಧಾರಣ ಕಾರಣಕ್ಕೂ ಪ್ರಮಾಣ ಕೈ ಕರ್ಣ ಕೈ. ಕರ್ಣ ಅಂದರೆ ಪ್ರಮಾಣ. ಇವೆಲ್ಲ 5 ಏನಾದರೂ ಪ್ರಮಾಣ ತಿಳ್ತಿಲ್ಲ. ಇವು ಬಾಹ್ಯ ಪ್ರತ್ಯಕ್ಷ ಪ್ರಮಾ. ಬಾಹ್ಯ ಪ್ರತ್ಯಕ್ಷ ಪ್ರಮಾ ಹೇಳ್ತಾನ ಹೊರಗಿಂದು. ಈಗ ಹೊರಗಿಂದ ಹೇಳ್ಕತ್ತಾರಲ್ಲ. ಅಬಾಧಿತ ಅಬಾಧಿತ ಬಾಹ್ಯ ಪದಾರ್ಥ ಗೋಚರ ವೃತ್ತಿ ಬಾಹ್ಯ ಪ್ರತ್ಯಕ್ಷ ಪ್ರಮಾ ಕೈಯೇ. ತೈಸೆ ತಾಮೇ ಶ್ರೋತ್ರಾದಿ ಪಂಚ ಜ್ಞಾನೇಂದ್ರಿಯತೆ ಪಂಚವಿಧ ಬಾಹ್ಯ ಪ್ರತ್ಯಕ್ಷ ಪ್ರಮಾ ಹೈ. ಅದರಲ್ಲಿ ಮತ್ತು ಒಂದು ಪ್ರತ್ಯಕ್ಷ ಪ್ರಮಾಣ ಗೊತ್ತಿಲ್ಲ. ಒಂದು ಪ್ರತ್ಯಕ್ಷ ಪ್ರಮಾಣ ನೋಡಿ, ಒಂದು ಪ್ರತ್ಯಕ್ಷ ಪ್ರಮಾಣ ಏನೈತಲ್ಲ ಅದು ಯಾವಾಗಲೂ ಪ್ರತ್ಯಕ್ಷನೇ, ಯಾವಾಗಲೂ ಪ್ರತ್ಯಕ್ಷನೇ. ಇನ್ನು ಅನುಮಿತಿ ಉಪಮಿತಿ ಅರ್ಧಾಪತ್ತಿ ಯಾವಾಗಲೂ ಪರೋಕ್ಷನೇ. ಎಂದೆಂದು ಪ್ರತ್ಯಕ್ಷ ಆಗುವುದೇ ಇಲ್ಲ, ಎಂದೆಂದು ಪ್ರತ್ಯಕ್ಷ ಆಗುವುದಿಲ್ಲ. ಇನ್ನು ಶಬ್ದ ಏನೈತಲ್ಲ ಅದು ಒಮ್ಮೆ ಪ್ರತ್ಯಕ್ಷ ಆಗ್ತದ, ಒಮ್ಮೆ ಪರೋಕ್ಷ ಆಗ್ತದೆ.
ಒಮ್ಮೆ ಪ್ರತ್ಯಕ್ಷ ಆಗ್ತದೆ, ಒಮ್ಮೆ ಪರೋಕ್ಷ ಆಗ್ತದೆ. ಅನುಪಲಬ್ಧಿಯಿಂದ ಉತ್ಪನ್ನವಾಗಲ್ಪಟ್ಟಂಥ ಅಭಾವ ಪ್ರಮ ಏನೈತೆಲ್ಲ ಅದು ಭಾಳಷ್ಟು ಗ್ರಂಥಕರ್ತರು ಅದರಲ್ಲಿ ವಿವಾದ ಮಾಡ್ಯಾರ. ಒಬ್ರಿಂಗ್ ಅಂತಾರೆ. ನಿಚ್ಚಲ್ ದಾಸ ಏನು ಹೇಳಿದರು, ಎಲ್ಲರೂ ಇದಕ್ಕೇನಂತೀರಿ ಪೆನ್, ಎಲ್ಲರೂ ಪೆನ್ನೇ. पण ಯಾವುದೇ ಒಂದು ವಸ್ತುಕ್ಕೆ ನೀವು ಒಬ್ಬರು ಹಿಂಗೆ ಹೆಸರು ಇಡ್ಲಕತ್ತೀರಿ ಅಂದ್ರೆ ಅದು ಪರೋಕ್ಷನೇ ಗಣನ ಮಾಡಿರಿ ಅಂತ ಹೇಳಿಬಿಟ್ರು. ಎಲ್ಲರೂ ಒಂದೊಂದೊಂದೊಂದು ಥರ ಹೇಳ್ಕತ್ತೀರಿ ಅಂದಮೇಲೆ ಅದಕ್ಕೆ ಪರೋಕ್ಷ ಅಲ್ಲ, ಇದು ಪ್ರತ್ಯಕ್ಷ ಅಲ್ಲ, ಅದು ಪರೋಕ್ಷದ ಗಣನ ಹಾಕ್ರಿ ಅಂತ ಹೇಳಿದರು ನಿಚ್ಚಲ್ದಾಸ ಉಪ್ಪನಿಗೆ. ಈಗ ಮುಗಿತಲ್ಲ ಪ್ರತ್ಯಕ್ಷ ಪ್ರಮಾಣ ಗೊತ್ತಾಯಿತು. कहूँ शब्द से भी जैसा श्रोतादि इंद्रिय ते प्रत्यक्ष से प्रत्यक्ष हुए नहीं, तैसे कहूँ शब्द से भी बाह्य गोचर अप्रोक्ष वृत्ति हुए ಹೊರಗಿನ ವಿಷೀಕರಿಸುವಂಥ ಅಪರೋಕ್ಷ ಜ್ಞಾನ ಆಗುತ್ತದೆ. ಶಬ್ದದಿಂದನೂ ಕೂಡ ಹೊರಗಿನ ಪ್ರತ್ಯಕ್ಷ ಜ್ಞಾನ ಆಗುತ್ತದೆ. ಹೇಗೆ उदाहरण ಹೇಳ್ತಾರೆ ಅವರು. दशमस्त्वमसि या शब्द से स्थूल शरीर का अप्रोक्ष ज्ञान है. ಹತ್ತನೇದಾವು ನೀನೇ ಇದ್ದಿ. ದಶಮಸ್ತ್ವಂ ಅಸಿ ಶಬ್ದದಿಂದನೂ ಕೂಡ ಹೊರಗಿನ ಪ್ರತ್ಯಕ್ಷ ಅಂದರೆ ಅಪರೋಕ್ಷ ಜ್ಞಾನ ಆಗುತ್ತದೆ ಅಂತ ಹೇಳಿದ್ರು. ದಶಮಸ್ತ್ವಂ ಅಸಿ ಅಂದ್ರೆ ಅವನಿಗೆ ಕೇಳಿದ ಕೂಡಲೇ ಇದು ಹಿಂಗವ ಹತ್ತನೇದವ ನಾನೇ ಇದ್ದ, ಹತ್ತನೇದವ ನಾನೇ ಇದ್ದ, ಹಿಂಗೆ ಅವನಿಗೆ ಅಪರೋಕ್ಷ ಜ್ಞಾನ ಐತೇನಿಲ್ಲ. ಇದು ಶಬ್ದದಿಂದ ಆಯಿತು. अप्रोक्ष वृत्ति हुए. दशमस्त्वमसि या शब्द से स्थूल शरीर का अप्रोक्ष ज्ञान है. इस रीति से करण भेद थे बाह्य प्रत्यक्ष प्रमा के षट भेद है. ಅಲ್ಲಿ ಕಾರಣ ಭೇದ ಕರ್ಣ ಮಾಡಬೇಕಾದ್ರೆ ಕಾರಣ ತೆಗಿಬೇಕು. ಇವಾಗ ಶ್ರೋತ್ರಜ ಪ್ರಮಾಣ, ಶ್ರೋತ್ರದಿಂದ ಉತ್ಪನ್ನವಾಗಲ್ಪಟ್ಟಂಥ ಶ್ರೋತ್ರಜ ಪ್ರಮ ಆ ಯಾಳಿಗೆ ಶಬ್ದ ವಿಷಯ ಆಗತೈತಿ. ಶ್ರೋತ್ರದಿಂದ ಉತ್ಪನ್ನವಾಗಲ್ಪಟ್ಟಂಥ ಯಾವ ಪ್ರಮ ಅದು ಶಬ್ದ ಪ್ರಮ ಆ ಯಾಳಿಗೆ ಶಬ್ದ ಏನಾಗ್ತದೆ ವಿಷಯ ಆಗ್ತೈತಿ. ಮತ್ತು ನಾವು ಶಬ್ದ ಪ್ರಮಾಣ ಹೇಳುವಾಗ ಶಾಬ್ದಿ ಪ್ರಮ ಹೇಳುವಾಗ ಶಬ್ದಿದು ಪ್ರಮಾಣ ಆಗ್ತೈತಿ. ಒಮ್ಮ ಶಬ್ದ ವಿಷಯ ಆಗ್ತೈತಿ. ಯಾವಾಗ ಆಗ್ತದ? ಶ್ರೋತ್ರದಿಂದ ಉತ್ಪನ್ನವಾಗಲ್ಪಟ್ಟಂಥ ಶಬ್ದ ಅದು ವಿಷಯ ಆಯಿತು. ಇನ್ನು ಶಾಬ್ದಿ ಪ್ರಮ का कर्ण जो ಶಬ್ದ ಪ್ರಮಾಣ, ಶಾಬ್ದಿ ಜ್ಞಾನ ಹೇಳೋಕಾದಾಗ ಶಬ್ದ ಏನಾಯಿತು ಪ್ರಮಾಣ ಆಗ್ತದೆ. ಶ್ರೋತ್ರಜ ಪ್ರಮ ಹೇಳುವಾಗ ಶಬ್ದ ಏನಾಯಿತು ವಿಷಯ ಆಯಿತು. ಇದು ನೆನಪು ಇಟ್ಕೋಬೇಕು. ಈ ಸರಿ ವಿಷಯ ಆಗ್ತದೆ. ಈಗ ಶ್ರೋತ್ರಜ ಪ್ರಮ ಹೆಂಗೆ ನೇತ್ರಜ ಪ್ರಮ ಇವ್ರು ಹೇಳ್ತೀವಲ್ಲ, ಇದು ಪ್ರಮ ಅಂದ್ರೆ ಕರ್ಣ, ಇದು ಪ್ರಮಾಣದಿಂದ ಉತ್ಪನ್ನವಾಗಲ್ಪಟ್ಟಂಥ ಜ್ಞಾನ ಪ್ರಮ ಅಂದ್ರೆ ಇದು ಶಬ್ದ ಏನಾಯಿತು ವಿಷಯ ಆಯಿತು. ಶಬ್ದ ವಿಷಯ ಆಯಿತು. ಪರಂತು ನಾವೀಗ ನಿಮ್ಗೆ ಶಕ್ತಿ ಅಥವಾ ಲಕ್ಷಣ ಸಹಿತ ಪದ ಜ್ಞಾನ ನೀವು ಕೇಳಿದ್ರಿ, ಇದು ಪ್ರಮಾಣ ಶಬ್ದ. ಶಕ್ತಿ ಲಕ್ಷಣ ಸಹಿತ ಪದ ಅಂದರೆ ಶಬ್ದ, ಪದ ಅಂದ್ರೆ ಶಬ್ದ. ಇದು ಶಬ್ದ ಪ್ರಮಾಣ, ಇದು ಶಬ್ದ ಏನೈತಿಲ್ಲ ಇದು ಪ್ರಮಾಣ. ಇದರದಿಂದ ಉತ್ಪನ್ನವಾಗಲ್ಪಟ್ಟಂಥ ಶಾಬ್ದಿ ಪ್ರಮ. ಶಾಬ್ದಿ ಪ್ರಮ ಹೇಳಕತ್ತೀರಿ ಅಂದ್ರೆ ಆ ಕಾಲದಾಗ ಶಬ್ದಿದು ಪ್ರಮಾಣ. ಇನ್ನು ಶ್ರೋತ್ರಜ ಪ್ರಮ ಶ್ರೋತ್ರದಿಂದ ಉತ್ಪನ್ನವಾಗಲ್ಪಟ್ಟಂಥ ಜ್ಞಾನ ಹೇಳಕತ್ತಿ ಅಂದ್ರೆ ಅಲ್ಲಿ ಶಬ್ದಿದು ವಿಷಯ. ಇದು ಅಂದ್ರೆ ಅದ್ರೊಳಗೆ ಫರಕ್ ನಿಮ್ಗೆ ಗೊತ್ತಿರಬೇಕು. ತಿಳಿತಿಲ್ಲ ಅಂದ್ರೆ ಶಬ್ದದ್ವಾರ ಆವರಣ ದೂರ ಮಾಡುವ ಸಲುವಾಗಿ ಶಾಬ್ದಿ ಪ್ರಮ ಬೇಕು. ಅಲ್ಲಿ ಇಂದ್ರಿಯದು ಉಪಯೋಗ ಇಲ್ಲ, ಅಲ್ಲಿ ಇಂದ್ರಿಯದು ಉಪಯೋಗ ಇಲ್ಲ.
शब्द से स्थूल शरीर का अपरोक्ष ज्ञान है। इस रीति से आ कारण करण ಮಾಡಿರಲಿಲ್ಲ ಕಾನ ತೆಗೆದು ಬರೆ करण भेद से बाह्य प्रत्यक्ष प्रमा षट भेद है। बाह्य प्रमा ಎಷ್ಟು भेद ಅದು 6 ಅವು 5 ಇದೊಂದು ಶಬ್ದ 6 और कितने ग्रंथकार अंदर धर्मराज दुरेंद्रनु अनुपलब्धि प्रमाण जन्य अभाव गोचर वृत्ति को भी अपरोक्ष वृत्ति कहे है। ಯಾರೋ ಒಬ್ಬರು ಗ್ರಂಥಕರ್ತರಂದ್ರೇ ಧರ್ಮರಾಜ ದುರೇಂದ್ರರು ಅನುಪಲಬ್ಧಿ ಪ್ರಮಾಣದಿಂದ ಉತ್ಪನ್ನವಾಗಲ್ಪಟ್ಟಂಥ ಆ ಭಾವವನ್ನು ವಿಷೀಕರಿಸುವಂಥ ವೃತ್ತಿ ಅಂದ್ರೆ ಜ್ಞಾನ, ಅದು ಅಪರೋಕ್ಷ ಜ್ಞಾನ ಅಂತ ಹೇಳಿರುತ್ತಾರೆ. ತಿನ್ಕೆ ಮತಮೇ ತಿನ್ಕೆ ಅಂದ್ರೆ ಆ ಧರ್ಮರಾಜನ ಮತದಲ್ಲಿ ಶ್ರೋತ್ರಾದಿ पंच इंद्रिय और शब्द तथा अनुपलब्धि ये शब्द बाह्य प्रत्यक्ष प्रमा के कारण है. तिनके मत में म्याल शब्दದಿಂದ प्रमा ಆರಾದು ಆರಾದಿಲ್ಲ ಅವು ಮ್ಯಾ ಧರ್ಮರಾಜ ದುರೇಂದ್ರ ವೇದಾಂತ ಪರಿಭಾಷಾ ಸಪ್ತಮ ಪ್ರಮಾಣ ಅವರೇ ಒಪ್ಪಿದ್ದಾರೆ. ಅದೇ ಹೇಳ್ತೀನಿ, ಧರ್ಮರಾಜ ದುರೇಂದ್ರನೇ ವೇದಾಂತ ಪರಿಭಾಷೆ ಕರ್ತ. ಈಗ ನಿಮ್ಗೆ ಗೊತ್ತೈತೇನೋ ತಿನ್ಕೆ ಮತ ಮೇ ಅವನು ಧರ್ಮರಾಜನ ಮತದಲ್ಲಿ ಶ್ರೋತ್ರಾದಿ ಪಂಚ ಇಂದ್ರಿಯ ಪ್ರಮಾಣ ಅದಾವಿಲ್ಲ, ಅವು ಕಾರಣ ಅಂತ ಹೇಳಿದೆವು ಪ್ರಮಾಣ, ಮತ್ತು ಶಬ್ದ ಒಂದು ಪ್ರಮಾಣ, ಅದರಂತೆ ಅನುಪಲಬ್ಧಿ ಒಂದು ಪ್ರಮಾಣ. ಶಬ್ದ ಬಾಹ್ಯ ಪ್ರತ್ಯಕ್ಷ ಪ್ರಮಾಕ್ಕೆ ಕಾರಣ है. ಬಾಹ್ಯ ಪ್ರತ್ಯಕ್ಷ ಪ್ರಮಾಕ್ಕೆ ಕಾರಣ ಎಷ್ಟಾದು 7 ಆದು ನೋಡಿ ಇವನ ಮತದಲ್ಲಿ. ಯಾವ ಕಾರಣ ಪ್ರಮಾಣ ಯಾತೆ ಬಾಹ್ಯ ಪ್ರತ್ಯಕ್ಷ ಪ್ರಮಾ ಸಪ್ತವಿಧ है. ಬಾಹ್ಯ ಪ್ರತ್ಯಕ್ಷ ಪ್ರಮಾ 7 ಪ್ರಮಾ ಇವನ ಮತದಲ್ಲಿ. ಇವನ ಮತದಲ್ಲಿ ಅನುಪಲಬ್ಧಿ ಪ್ರಮಾಣದಿಂದ ಉತ್ಪನ್ನ ಅಭಾವ ಜ್ಞಾನ ಪ್ರತ್ಯಕ್ಷ ಅಂತ ಹೇಳಲ್ಲ, ಇವನ ಮತದಲ್ಲಿ 7 ಪ್ರಮಾ ಆಯ್ತು ನೋಡ್ರಿ. परंतु ये अर्थ पूर्व लिखा है. ಆದರೂ ಈ ಅನುಪಲಬ್ಧಿ ಪ್ರಮಾಣದಿಂದ ಉತ್ಪನ್ನವಾಗಲ್ಪಟ್ಟಂಥ ಅಭಾವ ಇದು ಪ್ರತ್ಯಕ್ಷ ಅಂತ ಧರ್ಮರಾಜ ಹೇಳ್ಯಾನ. ಅದ್ರ ಬಗ್ಗೆ ನಾವು ಹಿಂದೆ ನಿಮಗೆ ಪೂರ್ವ ಅಂದ್ರೆ 184 ಪೇಜ್ 34 ಶೇಡಿಂಗ್ ಪೂರ್ವ ಅಂದ್ರೆ 184 ಪೇಜ್ ಬರೀ. ವೃತ್ತಿ ಪ್ರಭಾಕರ್ 184 ನೋಡ್ರಿ ಅದ್ರ ಬರೋಬ್ಬರಿ 184 ಪೂರ್ವ ನೋಡ್ರಿ. ಪೂರ್ವ ಎಲ್ಲದ ಪೂರ್ವ ದುರೇಂದ್ರ ಅನುಪಲಬ್ಧಿ ಪ್ರಮಾಣಜನ್ಯ अभाव गोचर वृत्ति को भी अपरोक्ष वृत्ति कहे है. तिनके मत में श्रोत्रादि पंच इंद्रिय ಅಂದ್ರೆ 5 ಶಬ್ದ ಒಂದು 6 ಅದರಂತೆ ಅನುಪಲಬ್ಧಿ ಇವು ಕೂಡಿ 7. ಇದು ಏನೋ ಇಲ್ಲಿ ಬರ್ಲೇ 7 ಬರೋದಿಲ್ಲ, ಪ್ರಮಾಣ ಅಂತ 7 ಪ್ರಮಾಣ ಐತಿ ಇವನ ಮತದಾಗ. ಮುಂದೆ ಓದಿನ ये सप्त बाह्य प्रत्यक्ष प्रमा के कारण है. याते बाह्य प्रत्यक्ष प्रमा सप्तविध 7 ಪ್ರಕಾರದ ಆಯಿತು. परंतु यह अर्थ पूर्व लिखा है. पूर्व ಅಂದ್ರೆ ಮೊದಲು ಅಂದ್ರೆ ನಾವು 184 ಪೇಜ್ದಾಗ ಚೌತಿ ಶೇಡಿಂಗ್ ಎಷ್ಟು ಹೆಡಿಂಗ 34 ಅದೇನ ಹೆಡಿಂಗ್ 34 ಅಷ್ಟೇ. अभाव के ज्ञान के सर्वत्र परोक्षता 34 ಹೆಡಿಂಗ್. ಇದು ಹೆಡಿಂಗ್ ಅಂದ್ರೆ ಅದು ಪೇಜ್ ಐತೆ, ಪ್ರಶ್ನೆ ಐತೆ. ಹೆಡಿಂಗ್ ಇಲ್ಲಿ 184 ಬರ್ಕೊಳ್ರಿ ಪ್ರಶ್ನೆ. ಪ್ರಶ್ನೆ ಬರೀರಿ, ಬರೀ ಪೇಜ್ ನಂಬರ್ 184 ಬರೀರಿ. ಪೇಜ್ ನಂಬರ್ ಪೇಜ್ ಬರ್ದೇನ್ರಿ ಅಷ್ಟೇ. धर्म उपलब्धि से सृष्टि ನಿಮ್ಗೆ ಗೊತ್ತಾಗಲ್ಲ ಬಿಡ್ರಿ. ಅಲ್ಲಿ ತಿಳಿಯಲ್ಲ ನಿಮ್ಗೆ. ಸರ್ವತ್ರ ಪರೋಕ್ಷ ಪ್ರತ್ಯಕ್ಷ. ಅಲ್ಲಿ ಕುಮಾರಿಲ್ ಭಟ್ಟನ ಶಿಷ್ಯ ಪ್ರಭಾಕರ್
ಹಾಂ ರೀ ಹೌದು. ಸ್ವಲ್ಪ ನೋಡಿ ಅಲ್ಲಿ ಬರೋದು ಹೇಳ್ತೀನಿ. ಏನೋ ಗ್ರಂಥಕರ್ತರು ಏನು ಬರ್ದಾರಲ್ಲ ಅದು ಹೇಳ್ತೀನಿ ಅಲ್ಲಿ. ಕುಮಾರಿಲಿ ಭಟ್ಟ ನಿಶೇಷ ಪ್ರಭಾಕರ್ ಏನಂತಾನ, ಅಭಾವ ಅಂದ್ರೆ ಭೂತಲದಲ್ಲಿ ಕೊಡ ಇಟ್ಟರೆ ಇಲ್ಲಿ ಕೊಡ ಇಲ್ಲ. ಭೂತಲೇ ಘಟೋ ನಾಸ್ತಿ, ಭೂತಲದಲ್ಲಿ ಕೊಡ ಈಗ ಇಲ್ಲ. ಇಲ್ಲಾಂದ್ರೆ ಕೊಡದೇನೈತಿ ಈಗ ಅಭಾವ. ಆ ಅಭಾವಕ್ಕೆ ಅದುವೇ ಪ್ರತಿಯೋಗಿ ಕೊಡ. ಅಂದ್ರೆ ಕೊಡ ಈಗ ಇಲ್ಲ ಅಂದ್ರೆ ಕೊಡದ ಅಭಾವ. ಆ ಅಭಾವ ಕುಮಾರಿಲಿ ಭಟ್ಟ ನಿಶೇಷ ಪ್ರಭಾಕರ್ ಅಂತಾನ. ಆ ಅಭಾವಕ್ಕೆ ಅಧಿಕರಣ ಯಾವುದು? ಭೂತಲ ಅಧಿಕರಣ ಭೂತಲ ಐತಿಲ್ಲ. ಆ ಅಭಾವ ಅಧಿಕರಣ ರೂಪನೇ ಅದ. ಅಧಿಕರಣ ಅಭಾವ ಏನೈತಿ ಅಲ್ವ, ಭೂತಲೆ ಘಟು ನಾಸ್ತಿ. ಇಲ್ಲಿ ಕೊಡ ಇಲ್ಲ ಅಂದ್ರೆ ಆ ಕೊಡದ ಅಭಾವ ಇದಲ್ಲ. ಆ ಅಭಾವಕ್ಕೆ ಅಭಾವ ಜ್ಞಾನ ಪ್ರಮಾದಿಲ್ಲ ಇದು. ಅಭಾವ ಜ್ಞಾನ, ಅಭಾವ ಇದು ಪ್ರಮ. ಇದಕ್ಕೆ ಕುಮಾರಿ ಭಟ್ಟನ ಶಿಷ್ಯ ಪ್ರಭಾಕರ್ ಅಂತಾನ. ಈ ಅಭಾವ ಈ ಅಧಿಕರಣ ರೂಪನೇ ಅದ. ಅಂತ ಕುಮಾರಿ ಭಟ್ಟನ ಶಿಷ್ಯ ಪ್ರಭಾಕರ್ ಏನಂತಾನ, ಅಧಿಕರಣ ರೂಪನೇ ಅದ. ಯಾಕ ಅದು ನೋಡಿನೇ ಇಲ್ಲ ಅಂತ ಹೇಳಿದ್ರಿ ನೀವು. ಕೊಡ ಇಲ್ಲ ಅಂತ ಹ್ಯಾಂಗ ಹೇಳಿದ್ರಿ? ಭೂತಲ್ ನೋಡಿ ಹೇಳಿದ್ರಿ. ಅದಕ್ಕೆ ಅಧಿಕರಣ ರೂಪ ಅದ ಅಂತ ಅನ್ರಿ. ಅವನ ಮತ ಹಿಂಗತಿ. अभाव अधिकरण रूप मान ले। न्यायिक अभाव अधिकरण से भिन्न। न्यायिक अंतर है इव अधिकरण रूप यारो कुमार भट्टन प्रभाकर अधिकरण रूप अभाव अधिकरण रूपದ ಯಾಕೆ ಅಂದರೆ ನೀವು ಕೊಡ ಇಲ್ಲ ಅಂತ ಹ್ಯಾಂಗೆ ಹೇಳಿದ್ರಿ? ಇದು ಭೂಮಿ ನೋಡಿ ಹೇಳಿದ್ರಿಲ್ಲ, ಅದು ಅಭಾವದ ಸ್ವರೂಪನೇ ರೂಪನೇ ಅಂತ ತಿಳ್ಕೊರಿ. ನ್ಯಾಯಕನಂತನ ಆ ಅಧಿಕರಣಕ್ಕಿಂತಲೂ ಈ ಅಭಾವ ಭಿನ್ನದ. ಕುಮಾರಲ ಭಟ್ಟಪ್ಪ ನ್ಯಾಯಕಲನ್ರಿ. ಅದಕ್ಕೆ ನಾವು ಸಪ್ತಮ ಪದಾರ್ಥ ಒಪ್ಪಿದ್ದಾರೆ. ಯಾರು? ನ್ಯಾಯಕರು ಅಭಾವ ಅಂಧಕಾರ गुण कर्म सामान्य विशेष समूह अभाव सप्त पदार्थ वैशेषिक ಕುಮಾರಿಲ ಭಟ್ಟ ವಾಸ್ತವಿಕವಾಗಿ ವೇದಾಂತಿನಿ. ಕುಮಾರಿಲ ಭಟ್ಟನ ಕಥೆ ದೊಡ್ಡದೈತಿ. ಏನು ವೇದಾಂತಿನಿ ಮತ್ತು ಕುಮಾರಿಲ ಭಟ್ ಒಪ್ಪೇನ ಅಂತೇಳಿ ನಾವು 6 ಪ್ರಮಾಣ ಒಪ್ತೇವೆ ಅಂತ ವೇದಾಂತಗಳು ಯಾರು? ನಾವು ಲಿಖಿಯ ಮಾನಿನೇ, ನಾವು 6 ಪ್ರಮಾಣ ನಮ್ಮಲ್ಲಿ ಇಲ್ಲ. पण ನಮಗೆ ಅನುಕೂಲ ಇದ್ದಂಥ ಕುಮಾರಿಲ ಭಟ್ಟ ಒಪ್ಪ್ಯಾನ. ಅದಕ್ಕೆ ನಾವು ಮತ್ತು ಅವನಿಗೆ ತಿರಸ್ಕಾರ ಯಾಕೆ ಮಾಡೋಣ? ನಮ್ಗೆ ಅನುಕೂಲ ಅದಾನ ಅಂಥೇಳಿ ಹಿಂಗೆ. ಈಗೇನು ಏನೈತಿ ನಿಮ್ಗೆ ತಿಳಿತೇನು? ಅಭಾವಕ್ಕೆ ವಾದ ವಿವಾದ ಐತಿ. ಅಭಾವ ಮೇ ವಿವಾದ ಹೈ. ವಿವಾದದ ಅಂದ್ರೆ ಭಾಳಷ್ಟು ಗ್ರಂಥಕರ್ತರು ಭಾಳಷ್ಟು ಹಿಂಗೆ ಮಾತಾಡ್ಯಾರ ಅಂದ್ಮ್ಯಾಗ ಇದು ಒಂದೇ ಥರ ಅಲ್ಲ. ಎಲ್ಲರೂ ಇದಕ್ಕೆ ಮೊಬೈಲ್ನೇ ಅಂತಾರೆ ಮತ್ತು ವಾದಿಲ್ಲ, ಅದಕ್ಕೆ ವಾದಿಲ್ಲ ಹೌದು. पण ಪ್ರತ್ಯೇಕೊಬ್ಬರು ಇದು ಹಿಂಗದ ಹಿಂಗೆ ಅಲ್ಲಕತ್ತಂತ ವಿವಾದದ. ಅದಕ್ಕೆ ಕುಮಾರಿ ಭಟ್ಟನ ಶಿಷ್ಯ ಪ್ರಭಾಕರ್ ಏನಂದ, ಅಭಾವ ಅಧಿಕರಣ ರೂಪನೇ ಅದ. ಯಾಕೆ ಅಲ್ಲ ನೀವು ಅಧಿಕರಣ ನೋಡಿ ಕೊಡ ಇಲ್ಲ ಅಂತ ಹೆಂಗೆ ಹೇಳಿದ್ರಿ? ಏನು ನೋಡಿ ಹೇಳಿದ್ರಿ? ಭೂತಲ್ ನೋಡಿ ಹೇಳಿದ್ರಿ ಅಂತ ಸೊಲು ಅದು ರೂಪೆ ಅಂತ ತಿಳ್ಕೊರಿ. ಹಿಂಗೆ ಅವಂದು ನ್ಯಾಯಿಕ ಆ ಅಧಿಕರಣಕ್ಕಿಂತಲೂ ಇದು ಭಿನ್ನದ. ಅಧಿಕರಣಕ್ಕಿಂತಲೂ ಭಿನ್ನದ. ಯಾಕೆ ಭಿನ್ನಂತಿ ಅಂತ ಕೇಳಿದರೆ ಅವೇನಂತಾನ, ಭಾವತ್ವ ಅಭಾವತ್ವ ಒಂದೇ ತೌಲಿರುವುದಿಲ್ಲ. ಭಾವತ್ವ ಈ ಅಧಿಕರಣ ಭಾವತ್ವ ಐತಿ, ಭಾವದ ಇದು ಅಲ್ಲಿ ಅಧಿಕರಣ ಭಾವದಿಲ್ಲ, ಭಾವದಲ್ಲಿ ಭಾವತ್ವ ಐತಿ, ಈ ಅಭಾವದಲ್ಲಿ ಅಭಾವತ್ವ ಐತಿ. ಭಾವತ್ವ ಅಭಾವತ್ವ ಒಂದೇ ತಳಿ ಹೆಂಗಿರ್ತಾವ? ಅಧಿಕರಣ ರೂಪ ಅಂತ ಹೇಳಿದ್ರಿ ನೀವು ಮತ್ತಿಂದಂದ್ರೆ ಅಧಿಕರಣ ರೂಪ ಅಂತ ಹೇಳಿದೀನಿ. ಇದು ಅಧಿಕರಣ ಭಾವದಿದು, ಭಾವದ ಇರ್ತದೆ. ಅದು ಭಾವ ಭೂಮಿ ಭೂತಲ ಭಾವದಿದು. ಇದು ಅಭಾವದ, ಅದು ಭಾವ, ಇದು ಅಭಾವ. ಒಂದರದಲ್ಲಿ ಹೆಂಗಿರ್ತಾವ? ಅದರಲ್ಲಿ ಭಾವತ್ವದ, ಇದು ಅಭಾವತ್ವದ, ಎರಡೂ ಕೂಡಿರುವುದಿಲ್ಲ. ಬಂದ್ರೆ ಈಗ ನಾಸ್ತಿಕರು ಅದು ಅಭಾವ ತುಚ್ಛದ,
ನಾಸ್ತಿಕರು ತುಚ್ಛದ ಅಂತ. ಅದು ತುಚ್ಛ ಮಿಥ್ಯ ಸುಳ್ಳು. Weak. ಆಸ್ತಿಕರು ಇದೊಂದು ಪದಾರ್ಥದ ದ್ರವ್ಯ ಗುಣ ಕರ್ಮ ಸಾಮಾನ್ಯ ವಿಶೇಷ ಸಮವಾಯ ಅಭಾವ. ಅಭಾವ ಒಂದು ಪದಾರ್ಥ, 7 ಪದಾರ್ಥ ಒಪ್ಪಿಲ್ಲ. ವೈಶೇಷಿಕ ಸತ್ತ ಪದಾರ್ಥ ಆಯ್ತಾ. ಆದ್ದರಿಂದ ಇದು ವಾದಿವಾದ ಹಾಕ್ಯಾರ ಅಂತೇಳಿ ಪರೋಕ್ಷ ಅಂಡ್ರಿ ಅಂತ ನಿಚ್ಚಲ್ದಾಸರು ಅಲ್ಲಿ 184 ಪೇಜ್ದಾಗ 34 ಶೆಡಿಂಗ್ ಹೇಳ್ಯಾರಲ್ಲ. ನೋಡಿ ಆ ಹೆಡಿಂದೆಲ್ಲ ಅಭಿಪ್ರಾಯ ಹೇಳೋದೆಲ್ಲ ನೀವು ಓದೋದ್ರ ತಿಳಿ ತಿಳಿತಾ. ಪೂರ್ವ ಲಿಖಾ ಹೇ, ಪೂರ್ವ ಅಂದ್ರೆ ಇದೆ. ಈಗ ಹೇಳಿದ್ದೆ ನಾ ಇಟ್ಟಾನೆ ಹೇಳಿದಲ್ಲ, ಇಟ್ಟೆಲ್ಲ 34 ಶೆಡಿಂಗ್ದಾಗ ಹೇಳಿದೆವು. ಧರ್ಮ ಅಧರ್ಮ ಕಿ ನ್ಯಾಯಿ ಪ್ರತ್ಯಕ್ಷ ಯೋಗ್ಯತಾ ಅಭಾವ ಮೇ ನಹಿ. ಆ ಧರ್ಮ ಮತ್ತು ಅಧರ್ಮಗಳು ಕಾಣ್ತವೆ ನಿಮಗೆ? ಇಲ್ಲ. ಧರ್ಮ ಕಾಣಲ್ರಿ, ಎಷ್ಟು ಪಾಪ ಪುಣ್ಯ ಕಾಣಿಸಲ್ಲ. ಅವು ಹ್ಯಾಂಗ ನಮ್ಗೆ ಗೋಚರ ಅಂದ್ರೆ ಪ್ರತ್ಯಕ್ಷ ಇಲ್ಲವೋ. ಧರ್ಮ ಅಧರ್ಮ ಕಿ ನ್ಯಾಯಿ ಅಭಾವ ಮೇ ಪ್ರತ್ಯಕ್ಷ ಯೋಗ್ಯತಾ ನಹಿ. ಅಭಾವದಲ್ಲಿ ಪ್ರತ್ಯಕ್ಷ ಆಗಲಿಕ್ಕೆ ಯೋಗ್ಯತಾ ಇಲ್ಲ. ಅದು ಪ್ರತ್ಯಕ್ಷ ಆಗಲಿಕ್ಕೆ ಧರ್ಮ ಅಧರ್ಮಗಳು ಹ್ಯಾಂಗ ಪ್ರತ್ಯಕ್ಷಕ್ಕೆ ಯೋಗ್ಯತಾ ಇಲ್ಲವೋ ಅದರಂತೆ ಈ ಅಭಾವದಲ್ಲಿನೂ ಕೂಡ ಪ್ರತ್ಯಕ್ಷ ಆಗಲಿಕ್ಕೆ ಯೋಗ್ಯತಾ ಇಲ್ಲ. ಯಾತೆ ಆದ್ದರಿಂದ ವೃತ್ತಿ ಅವಚ್ಛಿನ್ನ चेतन का अभाव अवच्छिन्न चेतन से अभेद हुए भी वृत्ति अवच्छिन्न चेतन का अभाव अवच्छिन्न चेतन से ನಿಮ್ಗೆ ಏನು ಅಂದ್ರೆ ಹೇಳಂದ್ರೇನು ದುರುಸ್ತ ಅಂದ್ರೇನು? ಬರ್ರಿ ನೀವು ಓದಿ ಹೇಳ್ರಿ. वृत्ति अवच्छिन्न चेतन से ವೃತ್ತಿ अभाव अवच्छिन्न चेतन का अभेद हुए भी ಅಲ್ಲತರ. ತಾವೇನಂತೀರಿ ಮ್ಯಾಲ ಮೊದಲು ಸೇ ಮಾಡ್ರಿ, ಕೆಳಗೆ ಇಲ್ಲ ಮ್ಯಾಲ ಕಾ ಮಾಡ್ರಿ, ಕೆಳಗೆ ಸೇ ಮಾಡ್ರಿ. ಬರ್ರಿ ಹೇಳ್ರಿ. ಹೇಳ್ರಿ ನೀವು ಹೇಳ್ರಿ. वृत्ति अवच्छिन्न चेतन का अभाव अवच्छिन्न चेतन से ಅದರೊಡನೆ ಚೇತನದೊಡನೆ ಅಭೇದ ಹುಯೇ भी ಆಗಿದ್ರು ಕೂಡ ಕೇಸ್ ಅದು ಹೇಳಟ್ಟೆ ಏನಂತ ಆದಾಗ್ಯಾದರೂ ಕೂಡ ಆದಾಗ್ಯಾದರೂ ಕೂಡ ಅಭಾವ ಗೋಚರ ವೃತ್ತಿ ಅಪರೋಕ್ಷ ಕಾಸೆ ಯಾಕೆ ಇರತ್ತೆ? ಅಭಾವ ಗೋಚರವಾಗಿರುವಂತ ವೃತ್ತಿ ಅನ್ನೋದ್ರೆ ಅಪರೋಕ್ಷ ಇಲ್ಲ ಅಂತಾರೆ. ಭೂತಲದಲ್ಲಿ ನಾವು ನಿಮ್ಗೆ ಏನು ಕೇಳ್ತಿದ್ದೆವು, ಆ ಕಾಶೇದ ಅರ್ಥ ಹೇಳ್ರಿ. ಅದೆಲ್ಲ ಮುಂದೆ ಎಲ್ಲ ಪೂರ್ಣ ಅರ್ಥ ಹೇಳ್ತೇವೆ ನಾವು. ನೀವು ಅದು ಬರೋಬ್ಬರಿ ಐತಿ ಅಂತೀರಿ, ಬರೋಬ್ಬರಿ ಐತಿ ಅಂತೀರಿಯಲ್ಲ ನೀವು. ನಾವು ಕಾ ಶೇ ಮಾಡಿದೇವಲ್ಲ, ವೃತ್ತಿ ಅವು ಚಿನ್ನ ಚೇತನಕ ಅಭಾವ ಅವು ಚಿನ್ನ ಚೇತನ ಸೇ ಮಾಡ್ರಿ. ಅಲ್ಲಿ ಅದ ಶೇಕ ಅದ, ನೀವು ಬರೋಬ್ಬರಿ ಐತಿ ಅಂದ್ರಲ್ಲ. ಅಂದ್ರೆ ಸಂಸ್ಕೃತದಾಗ ಹಿಂಗೆ ಐತಿ ಅನ್ನುವಂತ ಹಿಂಗೆ ನಾನು ಸಂಸ್ಕೃತದಿಂದ ಬರೋಬ್ಬರಿ ಐತಿ ಅಂದಿದ್ದು. ಈಗ ನೋಡ್ರಿ, ಅರ್ಥ ಏನು ಹೊರಡುವಂತ ಅದು ಮುಖ್ಯ. ಒಂದು ಇದು ಹೇಳ್ತೀನಿ ನಿಮಗೆ, ಕಿಮ್ಯ ಹೇಳ್ತೀನಿ. ಅಂದ್ರೆ ಸಂಸ್ಕೃತ ವ್ಯಾಕರಣ ಬರಲಿಲ್ಲ ಅಂದರೂ ಕೂಡ ನಮ್ಮ ಸಂಸ್ಕೃತ ಬರಲ್ಲ, ವ್ಯಾಕರಣ ಬರಲ್ಲ. ಅವನಿಗೆ ಇದಕ್ಕೆ ತಿಳಿಸೋದಿತ್ತು ಯಾವನಿಗೆ ನೋಡಿ. ಈಗ ವೃತ್ತಿ ಅವಚಿನ್ನ ಚೇತನಕ್ಕ, ವೃತ್ತಿ ಅವಚಿನ್ನ ಚೇತನದ್ದು ವಿಷಯ ಅವಚಿನ್ನ ಚೇತನದೊಡನೆ ವಿಷಯ ಇಲ್ಲದವ. ನಿಮ್ಮ ವೃತ್ತಿಯು ಸಂಬಂಧಿ ಆಗಿಲ್ಲ ಅಂದ್ರೆ ಆ ವಿಷಯಕ ಜ್ಞಾನ ಹೆಂಗಾಗ್ತದೆ ನಿಮ್ಗೆ? ವಿಷಯ ಅವಚಿನ್ನ ಚೇತನಕ್ಕ ಇದು ಬರ್ತದೆ. ಇಲ್ಲಿ ವಿಷಯ ಜಡ ಅದ, ಇದು ಬರ್ತೈತೆ ಅನ್ನು ವೃತ್ತಿ ಹೋಗಿ ಆ ವಿಷಯಕ್ಕೆ ಸಂಬಂಧ ಆಗ್ತದೆ. ಇದು ಇಲ್ಲಿ ಈಗ ಹಾವದ ಅಗ್ರಗ ಅದಕ್ಕೆ ನಮ್ಮ ವೃತ್ತಿಯು ಅದಕ್ಕೆ ಸಂಬಂಧ ಆಗಬೇಕು. ಯಾವುದೇ ವಿಷಯ ಬಿಡ್ರಿ, ಇದಂತಿಲ್ಲ. ಯಾವುದೇ ಹೊರಗ ವಿಷಯಗಳು ಅದಾವಿಲ್ಲ, ಆ ವಿಷಯಗಳು ಇದ್ದಲ್ಲಿ ಅದಾವೆ ಇದ್ದಲ್ಲಿ. ಪರಂತು ನಾವು ನಮ್ಮ ವೃತ್ತಿ ಅಂತಃಕರಣ ವೃತ್ತಿ, ಆ ವೃತ್ತಿಯಲ್ಲಿ ಇದ್ದಂಥ ಚೈತನ್ಯ, ವೃತ್ತಿಯಲ್ಲಿ ಜಡ ಅದ, ಅದು ಹೋಗೋದು ಬರೋದು ಮಾಡೋದಿಲ್ಲ, ಹೌದಿಲ್ಲ. ಆ ವೃತ್ತಿಯಲ್ಲಿದ್ದಂಥ ಚೇತನ
ಆ ವೃತ್ತಿ ಅವಚ್ಛಿನ್ನ ಚೇತನದ್ದು ಈ ವಿಷಯ ಅವಚ್ಛಿನ್ನ ಚೇತನದೊಡನೆ ಪ್ರಕ್ರಿಯೆ ಹಿಂಗೆ चेतन से ನಿಮಗೆ ಇನ್ನೂ ಅರ್ಥ ಆಗಿಲ್ಲ ಆಗಿಲ್ಲ चेतन का ವೃತ್ತಿ ಈಗ ನಿಮ್ಗೆ ಗೊತ್ತಾಗಿರ್ತೈತೆ ನೋಡ್ರಿ ಅಷ್ಟೇ ಈಗ ನಮ್ಮ ಅಂತಃಕರಣ ವೃತ್ತಿ ಹೊರಗೆ ಹೋಗ್ತದ್ರಿ ಹೊರಗ ನೇತ್ರದ್ವಾರ ಹೊರಗೆ ಹೋಯ್ತಂತ ತಿಳ್ಕೊರಿ. ಹೋದ ಕೂಡಲೇ ಏನು ಮಾಡ್ತದಂದ್ರೆ ವಿಷಯಕ್ಕೆ ಸಂಬಂಧ ಆಗ್ತದೆ, ಹೌದಿಲ್ಲ? ಅಂದ ಮ್ಯಾಲ ಅಲ್ಲಿಂದ ಇದರಿಂದ ಆವರಣ ಬಂದಾಗಿ ಆ ವಿಷಯದು ವಿಷಯ ಉಪಚೇತನ ವೃತ್ತಿ ಉಪಚೇತನ ಇದರ ಪ್ರತ್ಯಕ್ಷ ಆಗ್ತದೆ. ಪರಂತು ಇದು ಈ ಕಡೆ ಬರಲ್ಲ, ವಸ್ತು ಅಂತ ಬರಲ್ರಿ, ನಮ್ಮ ವೃತ್ತಿನ ಹೋಗ್ತೈತ್ರಿ. ವೃತ್ತಿ ಹೋಗ್ಬೇಕು. ಅದಕ್ಕೆ ಚೇತನ ವೃತ್ತಿ ಅವಚ್ಛಿನ್ನ ಚೇತನದ್ದು ವಿಷಯ ಅವಚ್ಛಿನ್ನ ಚೇತನದೊಡನೆ ಇದು ಕರೆಕ್ಟ್ ಅದಪ್ಪ, ಸೇನೆ ಕರೆಕ್ಟ್ ಅದ. ವೃತ್ತಿನ ಹೋಗಿ ವಿಷಯಕ್ಕ ಸಂಬಂಧ. ವಿಷಯ ಅದಕ್ಕೆ ವೃತ್ತಿ ಇದು ಮಾಡ್ತಾರೆ. ಅದಕ್ಕ ವೃತ್ತಿ ಅವಚ್ಛಿನ್ನ ಚೇತನಕ್ಕ ಹ್ಮ್ ಶೇಖಕ್ಕ ಮಾಡಬೇಕು. ಚೇತನ್ ಸೇದಲ್ರಿ, ಚೇತನ ಚೇತನದೊಡನೆ ಅಲ್ಲ, ಚೇತನದ್ದು. ಕಾಮಲಿ ಅಂತ ಇರ್ತದ. ಹ್ಮ್ ಸೇತಗಿಲ್ಲೇನ್ರಿ? ಹ್ಮ್ ಈ ಸರಳ ನಾವು ಹಿಂದಿ ಓದಲು ಓದ್ತೇವಲ್ಲ, ವೃತ್ತಿ ಉಪೀತಿ ಚೇತನದು ವಿಷಯ ಅವಚ್ಛಿನ್ನ ಚೇತನದೊಡನೆ ಅಭೇದ ಅಂತೀವಲ್ಲ. ದಿಂದ ಗುರ್ತಾಗ್ತದಿಲ್ಲ? ಇಲ್ಲ, ಗೊತ್ತಾಗಲ್ಲ. ವೃತ್ತಿಯಿಂದ ದೊಡನೆ ಅಂತ ನೋಡನೆ. ठीक है. चेतन से अभेद हुए भी, अभेद आदागे आದರೂ ಕೂಡ, अभेद आदागे आದರೂ ಕೂಡ अभाव गोचर वृत्ति अपरोक्ष नहीं, अभाव गोचर वृत्ति ಅಪರೋಕ್ಷ नहीं. ಅಭಾವವನ್ನು ವಿಷೀಕರಿಸುವಂಥ ವೃತ್ತಿ ಅದು ಅಪರೋಕ್ಷ ಇಲ್ಲ, ಅಪರೋಕ್ಷ ಇಲ್ಲ. ಕಿಂತು ಮತ್ತೆ ಹ್ಯಾಂಗ ಅನುಮಿತ್ಯಾದಿ ಕನಿಕೆ ನ್ಯಾಯಿ, ಅನು ಮಿಥ್ಯಾದಿ ಕನಿಕೆ ಅಂದರೆ ಉಪಮಿತಿ ಅರ್ಥಾಪತ್ತಿ ಎರಡು ತಗೋರಿ. ಆದಿ ಅಂದ್ರೆ ಆದಿಕನಿಕೆ ನ್ಯಾಯಿ ಎಲ್ಲದ ಆದಿಕನಿಕೆ ನ್ಯಾಯಿ. ಆದಿಕನ ಮ್ಯಾಲ ಉಪಮಿತಿ ಅಂತ ಬರೀ ಅಲ್ಲಿ 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 ಅದ್ರ ಮ್ಯಾಲ ಉಪಮಿತಿ. ಎರಡು ಪರೋಕ್ಷನಾಗ ಮೂರು. ಉಪಮಿತಿ ಅರ್ಥಾಪತ್ತಿ ಮತ್ತು ಅನುಮಿತಿ ಮೂರು ಪರೋಕ್ಷನೇ ಯಾವಾಗಲೂ. ಅವು ಮೂರು ಹೆಂಗೆ ಪರೋಕ್ಷ ಅದಾವಲ್ಲ ಹಂಗೆ ಯಾವಾಗಲೂ ಪರೋಕ್ಷದ ಹಾಕ್ರಿ, ಪರೋಕ್ಷನೇ ಅದ. ಹಾಂ ಅನುಪಲಬ್ಧಿ की न्यायी पता अनुपलब्धि प्रमाण जन्य अभाव गोचर वृत्ति प्रत्यक्ष वृत्ति से अंदर अप्रोक्ष वृत्ति से विलक्षण है. विलक्षण अंदर परोक्ष है. विलक्षण में बरी परोक्ष ಏನು ವಿಲಕ್ಷಣ? प्रत्यक्ष नहीं है अर्थात परोक्ष है. परोक्ष है. ವಿಲಕ್ಷಣ ಮೇಲೆ ಬರೀ ಸ್ಪಷ್ಟ ಪರೋಕ್ಷತೆ. ವಿಲಕ್ಷಣ ಅಂದ್ರೆ ಏನು? ಪರೋಕ್ಷ ಐತಿ. ಯಾತೆ ಬಾಹ್ಯ ಪ್ರತ್ಯಕ್ಷ ಪ್ರಮಾಕ್ಕೆ ಷಟ್ ಭೇದ ಹೇ ಸಪ್ತ ನಹಿ. ಆದ್ದರಿಂದ ಬಾಹ್ಯ ಪ್ರತ್ಯಕ್ಷ ಪ್ರಮ ಎಷ್ಟಾದವು? 6. 7 ಇಲ್ಲ. 7 ಯಾವಾಗ ಆತವ? ಅಭಾವೊಂದು ತಂದೆ ಅಂದ್ರೆ 7 ಆದವು. ಅವು 5 ಜ್ಞಾನೇಂದ್ರಿಯಗಳಿಂದ ಉತ್ಪನ್ನಗೊಳ್ಪಟ್ಟಂಥ 5 ಪ್ರಮಾಜ್ಞಾನ. ಶಬ್ದದಿಂದ ಒಂದು ಬಾಹ್ಯ ಪ್ರತ್ಯಕ್ಷ ಪ್ರಮ, 10ನೇದವ ನೀನೇ ಇದ್ದೆ ಅಂದ್ರೆ 10ನೇದವ ನಾನು ಪ್ರಮ 6 ಆದವು. ಅನುಪಲಬ್ಧಿ ಪ್ರಮಾಣಜನ್ಯ ಅಭಾವ ಜ್ಞಾನ ಧರ್ಮರಾಜುರೇಂದ್ರ ಪ್ರತ್ಯಕ್ಷ ಅಂದ್ಕೊಳ್ಳಿ 7 ಆಗಿತ್ತು. 7 ಆದವು ಇಲ್ಲ. ಪರಂತು ಗ್ರಂಥಕರ್ತರು ಅದರಲ್ಲಿ ವಾದಿ ವಿವಾದ ಇರೋಣದ್ರಿಂದ ಆ ಅಭಾವಕ್ಕೆ ಪ್ರತ್ಯಕ್ಷ ಅನ್ಬಿಡುದು. ಅಂದ್ರೆ ಎಷ್ಟದು? 6. ಹಾಂ ಇರ್ತಿತ್ತಲ್ಲ. ಈಗ ಸಪ್ತನಹಿ ಇಲ್ಲಿಗೆ ಕೌನ್ಸ್ ಮಾಡ್ರಿ. ಇಲ್ಲಿ ಜಾತಿ ಇರೋದಲ್ಲಿ ಬಾಹ್ಯ ಪ್ರತ್ಯಕ್ಷ ಪ್ರಮಾಕ್ಕೆ ಷಟ್ ಭೇದ ಹೈ. ಹೊರಗಿನ ಬಾಹ್ಯ ಪ್ರತ್ಯಕ್ಷ ಪ್ರಮಾಣ 6 ಪ್ರಕಾರದ ಅದಾವು.
ಗಾಯತ್ರಿ ಇಲ್ಲ ತಾತಿ ಅದ ನೋಡ್ರಿ. ತಾತೆ ಇಲ್ಲ ಇಲ್ಲಿ ಸುಮ್ಮನೆ ಇಲ್ಲ ಇಲ್ಲಿ नहीं अदर षट भेद है सप्त नहीं ಸಪ್ತ ನಹಿ ಅಲ್ಲೇ नहीं ಮುಂದೆ ಕೌನ್ಸ್ ಮಾಡಿ ಬರ್ರಿ ಕಡಿ ಕಡಿ ಬಿಡ್ರಿ ಅದು. ಆಯ್ತಾ ಈಗ ಹೊರಗಿಂದು ಏನು ಹೇಳಿದರು ಬಾಹ್ಯ ಪ್ರತ್ಯಕ್ಷ ಪ್ರಮ ಬಾಹ್ಯ ಪ್ರತ್ಯಕ್ಷ ಅಂತ ಹೇಳಿದರು ಹಾಂ ಬಾಹ್ಯ ಪ್ರತ್ಯಕ್ಷ ಮುಗಿತ್ರಿ ಈಗ ಮುಗಿದ್ರಿ. ಹಾಂ सप्त नहीं ಈಗ अंतर प्रत्यक्ष प्रमा भी दो प्रकार की बाह्य प्रत्यक्ष प्रमा मुगिತು ಬಾಹ್ಯ ಪ್ರತ್ಯಕ್ಷ ಪ್रमा ಮುಗಿದು ಈಗ ಒಳಗೆ ಅಂತರ ಪ್ರತ್ಯಕ್ಷ ಪ್रमा ಹೇಳ್ತಾರೆ ಈಗ ಮ್ಯಾಲೆ ಹೇಳ್ಯಾರ ನೋಡಿ ಅವರು ಒಂದು ಬಾಹ್ಯ ಅಂತರ್ಬೇತೆ ದೋ ಪ್ರಕಾರ ಕಿ ಹೈ ಬಾಹ್ಯ ಪ್ರತ್ಯಕ್ಷ ಪ್रमा 6 ಪ್ರಕಾರ ಅಂತ ಹೇಳಿದ್ರು ಪೋಸ್ಟರ್ ಮಾಡಿ ಆಧಾರಿತ ಮಾಡಿಕೊಟ್ಟಿದ್ದೀನಿ ಕೊಟ್ಟಿರೋದಿಲ್ಲ ಹಾಂ ಆದರೆ ಅದು ಈಗ ತಂದಿರಲ್ಲಿ ಕಾಶ್ಯಾಗ ಹಾಕಿರೋದು ಒಂದು ಇದ್ರಾಗ ಬ್ಯಾಗದ ಹಾಕಿ ನೋಡಿ ಎಷ್ಟಂತ ಸಂಬಂಧ ಗೊತ್ತಿಲ್ಲ. ಇದೇನೈತಲ್ಲ ಅಂತರ ಕಾಣಿಸ್ತದಿಲ್ಲ ಇಲ್ಲಿ ಕಾಣಿಸ್ತಲ್ಲ ಕಾಣಿಸ್ತದ ಇಲ್ಲಿ ಗೊತ್ತಾಗ್ತಾರೆ ಬೈದೆ ಈಗ ರೀ. ಅಂದ್ರೆ ಅಂದ್ರೆ ಹೇಳ್ತೀನಿ ಗೊತ್ತಾಗ ಅಂತರ ಪ್ರತ್ಯಕ್ಷ ಪ್रमा 2 ಪ್ರಕಾರ ಅಂತ ಹೇಳಿದರು ಅಂತರ ಪ್ರತ್ಯಕ್ಷ ಪ್रमा 2 ಪ್ರಕಾರ दो प्रकार की है ಒಂದು ಆತ್ಮಗೋಚರ ಪ್ರಥಮ ಅಲ್ಲಿ ಓದದೆ ಒಂದು ಆತ್ಮಗೋಚರ ಒಂದು ಅನಾತ್ಮಗೋಚರ ಒಂದು ಆತ್ಮಗೋಚರ ಒಂದು ಅನಾತ್ಮ ಆತ್ಮಗೋಚರ ಅಂದ್ರೆ ಏನು ಅಹಂ ಸುಖಿ ಅಹಂ ದುಃಖಿ ನಾ ಸುಖಿ ಇದ್ದ ನಾ ದುಃಖಿ ಇದ್ದ ನಾ 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 ಅಹಂ ಅಹಂ ಸುಖಿ ಹೈ ದುಃಖಿ ಹೈ ಕರ್ತಾ ಹೈ ಭುಕ್ತಾ ಹೈ ಸುಖಿ ದುಃಖ ಅಹಂ ಸುಖಿ ಅನಾತ್ಮಗಳು ತೊಳೆದು ಮೈ ಸುಖಂ ಮೈ ನನ್ನಲ್ಲಿ ಸುಖ ಐತಿ ನನ್ನಲ್ಲಿ ಮುಂದೆ ಕೊಟ್ಟರವರು ನನ್ನಲ್ಲಿ ಸುಖ ಐತಿ ಇದು ಇದು ಅನಾತ್ಮಗಳು ಒಂದೇ ಭಾಳಷ್ಟು ಅದಾವ ಏನು ಹೇಳೋದು ಜರುತ್ತಿಲ್ಲ ಅಂಥೇಳಿ ಅದಕ್ಕೆ ಬಿಟ್ಬಿಟ್ರದು ಈ ಆತ್ಮಗೋಚರದಲ್ಲಿ ಮತ ತೆಳಗ ಶುದ್ಧ ಆತ್ಮಗೋಚರ ಶುದ್ಧ ಆತ್ಮಗೋಚರ ತಿಳ್ತಿಲ್ಲ ಒಂದು ವಿಶಿಷ್ಟ ಆತ್ಮಗೋಚರ ಹೌದಿಲ್ಲ ಈ ವಿಶಿಷ್ಟ ಆತ್ಮಗೋಚರದಲ್ಲಿ ಅಹಂ ಅಜ್ಞ ಅಹಂ ಕರ್ತ ಅಹಂ ಮನುಷ್ಯ ಅಹಂ ಅಜ್ಞ ಅಂದ್ರೆ ಕಾರಣ ಶರೀರ ನಾನಲ್ಲ ಅಹಂ ಕರ್ತ ಅಂದ್ರೆ ಸೂಕ್ಷ್ಮ ಶರೀರ ನಾನಲ್ಲ ಅಹಂ ಮನುಷ್ಯ ಅಹಂ ಮನುಷ್ಯ ಅಂದ್ರೆ ಸ್ಥೂಲ ಶರೀರವೇನ ಅಹಂ ಅಜ್ಞ ನಾ ಅಜ್ಞಾನಿ ಕಾರಣ ಶರೀರ ಸೂಕ್ಷ್ಮ ಶರೀರ ಇನ್ನು ಶುದ್ಧಾತ್ಮ ಗೋಚರ ಐತಲ್ಲ ಅದರ ಒಳಗೆ ತೆಳಗ ಒಂದು ಬ್ರಹ್ಮ ಗೋಚರ ಒಂದು ಬ್ರಹ್ಮ ಅಗೋಚರ ಒಂದು ಬ್ರಹ್ಮವನ್ನು ವಿಷೀಕರಿಸುವಂಥದ್ದು ಬ್ರಹ್ಮವನ್ನು ವಿಷೀಕರಿಸುವಂಥದ್ದು ಒಂದು ಬ್ರಹ್ಮವನ್ನು ವಿಷೀಕರಿಸಲಾರದಂಥದ್ದು ಹಾಂ ಬ್ರಹ್ಮವನ್ನು ವಿಷೀಕರಿಸುವಂಥದ್ದಂದ್ರೆ ಅಹಂ ಬ್ರಹ್ಮಾಸ್ಮಿ ಬ್ರಹ್ಮವನ್ನು ವಿಷೀಕರಿಸಲಾರದಂಥದ್ದಂದ್ರೆ ಶುದ್ಧೋ ಪ್ರಕಾಶೋ हम ठीक है ये होता है अंतर प्रत्यक्ष प्रमा भी 2 प्रकार के है एक आत्मगोचर है दूसरी अनात्मगोचर है आत्मगोचर भी 2 प्रकार की है एक शुद्ध आत्मगोचर है दूसरी विशिष्ट आत्मगोचर है शुद्ध आत्मगोचर भी 2 प्रकार की है एक तो ब्रह्म गोचर है एक तो ब्रह्म काना ನೋಡು ಏನಂತಾರೆ ಹೇಳು ಯಾರು ಎದಕ್ಕೆ ಬಟ್ಟಿ ಕೊಟ್ರಂತ ಓದ್ ಹೇಳ್ದ ಬಲ್ಲಿನಿ ಮ್ಯಾಲೆ ಅಂತ ತೋರಿಸಿದಲ್ಲ ಅವೇ ಓದ್ ಹೇಳ್ದ शुद्ध आत्म गोचर भी 2 प्रकार के एक तो ओधरे एक तो न्यू ओधरे अवांतर प्रत्यक्ष प्रमा भी 2 प्रकार की है एक आत्मगोचर है दूसरा अनात्मगोचर है अनात्मगोचर भी 2 प्रकार की है अनात्मगोचर 2 प्रकार की है आत्मगोचर 2 प्रकार की है एक तो शुद्ध आत्मगोचर है दूसरी वो बड़ी ख्याल दूसरी आत्मगोचर भी 2 प्रकार की है एक तो शुद्ध आत्मगोचर है दूसरी विशिष्ट आत्मगोचर है शुद्ध आत्मगोचर भी 2 प्रकार की है एक तो बाह्य गोचर है बाह्य ब्रह्म ब्रह्म बाह्य
ಬ್ರಹ್ಮ ಬಾಹ್ಯ ಗೋಚರ ಅಲ್ಲ. ಬ್ರಹ್ಮ ಅಗೋಚರ ನೋಡ್ರಿ ಒಂದು ಮಾತಾ ಅಲ್ಲಿ ಅದಕ್ಕೆ ನಿಮ್ಮ ಕೇಳ್ತೀನಿ. ಏನು ವಿನಾಯಕ ನೀವು ಓದ್ರಿ ಏಕತೋ ಓದ್ರಿ ಅದಕ್ಕೆ ಶಬ್ದ ಇದು ಓದ್ಕೋಬೇಕ್ರಿ ನೀವು ಕೇಳೋದು ಅದೇ ನೋಡ್ರಿ ಏಕತೋ ಬ್ರಹ್ಮ ನೋಡ್ರಿ ನಿಮ್ಗೆ ಓದಲು ಬರ್ತೈತೆ ಸ್ವಲ್ಪ ಹ್ಮ್ ಹಿಂದಿ ಓದಲು ಬರ್ತೈತೆ ಹ್ಮ್ ಒಟ್ಟು ಏನು ಜ್ಞಾನೇ ಇಲ್ಲ ಅವ್ರಿಗೆ ಒಟ್ಟು ಓದೋದು ಅಂಥವ್ರು ಹ್ಮ್ ಚೇತನಕ ಬೇದೋನಿತೆ ವಿದ್ಯಾನಂದರು ಒಟ್ಟವ್ರ ಅಕ್ಷರ ಜ್ಞಾನ ಸಿಗಲ್ಲ. ಹೇಗಾಡೋ ಖಾಲಿ ರೇ ಖಾಲಿ ತೆಳಗ ಬಂದಿದ್ದ ಅಂದ್ರೆ ಹೇಳೋದಂದ್ರೆ ಏನು ನಿಮ್ಗೆ ಓದ್ರೆ ಬರ್ತಂದ್ರೆ ಅವು ಒಂದೊಂದು ಶಬ್ದಗಳದ್ದು ಆವರಣ ಭಂಗ ಆಗಲ್ಲ ನಮಗೆ. ಆವರಣ ಭಂಗ ಆಯ್ತಂದ್ರೆ ಮುಂದೆ ವಾಕ್ಯ ಏನು ಹೇಳ್ಕತ್ತಾರೆ ತಿಳಿತದೆ. ಮತ್ತು ನೀವು ಹಿಂಗೆ ಸುಮ್ಮನೆ ಎಲ್ಲರೂ ಕೇಳ್ಬೋದು ಅಂದ್ರೆ ಅದು ಸಣ್ಣ ಗ್ರಂಥ ಶನಿ ಬ್ರಹ್ಮ ಹಾಂ ಗೋಚರ್ ಹೈ ಎಲ್ಲದ ಬ್ರಹ್ಮ ಗೋಚರ ಅದ ಅದಕ್ಕೆ ಓದ ಹೇಳಕತ್ತೀನಿ ನಿಮ್ಗೆ. ಗೋಚರ್ ಹೈ ಅಂತದ್ರಪ್ಪ ಅಲ್ಲ ಈ ಕಡೆ ಓದ್ರಿ ಬ್ರಹ್ಮ ಗೋಚರ ನಮ್ಮ ಅವ್ರು ಹೇಳಿ ಅಂದ್ರೆ ಗುರ್ತಾಗ್ಲಿ ಅವ್ರಿಗಿಂತವು ಶಬ್ದಗಳು ಏಕತೋ ಏಕತೋ ಹಾಂ ಬ್ರಹ್ಮ ಗೋಚರ್ ಬ್ರಹ್ಮ ಅಗೋಚರ ಕಾಣಾದಿಲ್ಲ ಅದಕ್ಕೆ ಕಾಣಾದಿಲ್ಲ ಮತ್ತೆ ಬ್ರಹ್ಮ ಅಗೋಚರ ಗೋಚರ್ ಹೈ ಅಷ್ಟೇ ಸಾಕು. ಬ್ರಹ್ಮ ಅಗೋಚರ ಅಂದ್ರೆ ಏನು ಅಲ್ಲಿ ಒಂದು ಹೆಂಗ ವಿಷಯ ಆಗಲ್ಲ ವಿಷಯ ಆಗಲಾರ್ದು ಅಂದ್ರೆ ಒಂದು ಶ್ರುತಿ ವಾಕ್ಯದ ಏಷಾರದ್ಯಂತರ ಜ್ಯೋತಿ ಪುರುಷ ಅಂತ ವಾಕ್ಯ ಅದರಿಂದ ಏನಾಗ್ತದೆ ಇವನಿಗೆ ಶುದ್ಧೋ ಪ್ರಕಾಶು ಅಹಂ ಹೆಂಗೆ ತತ್ವಮಸಿ ಮಹಾವಾಕ್ಯ ಕೇಳಿದ ಕೂಡಲೇ ಅಹಂ ಬ್ರಹ್ಮಾಸ್ಮಿ ಹಂಗೆ ಒಂದು ಶ್ರುತಿ ವಾಕ್ಯದ ಏಷಾರದ್ಯಂತರ ಜ್ಯೋತಿ ಪುರುಷ ಅದರಿಂದ ಇವನಿಗೇನಾಯಿತು ನಾನು ಶುದ್ಧ ಇದ್ದನು ಪ್ರಕಾಶ ಇದ್ದನು ಅಂತ ಆಯಿತು. ಹಾಂ ದುಸ್ರಿ ಏನು ಬ್ರಹ್ಮಗೋಚರ ಅಂದ್ರೆ ಏನು ಅಹಂ ಬ್ರಹ್ಮಾಸ್ಮಿ ಬ್ರಹ್ಮವನ್ನು ವಿಷೀಕರಿಸುವಂಥದ್ದು ಅದು ಬ್ರಹ್ಮವನ್ನು ವಿಷೀಕರಿಸಲಾರದಂಥದ್ದು ಅಗೋಚರ ಅಂದ್ರೆ. ಗೋಚರ ಅಂದ್ರೆ ವಿಷೀಕರಿಸುವುದು ಗೋಚರ ಅಂದ್ರೆ ಅದು ವಿಷೀಕರಿಸಿಲ್ಲ ಅಗೋಚರ. ಇದು ಬ್ರಹ್ಮವನ್ನು ವಿಷೀಕರಿಸುವಂಥದ್ದು ಅಂದರೆ ಅಹಂ ಬ್ರಹ್ಮಾಸ್ಮಿ. ಹಾಂ ಪದಾರ್ಥ ಬೋಧಕ ವೇದಾಂತ वाक्य से शुद्ध प्रकाश शुद्ध प्रकाशो हम शुद्धो प्रकाशो हम ಅಂದ್ರೆ ವೇದಾಂತ ವಾಕ್ಯ ಅಂದ್ರೆ ಏಷಾರದ್ಯಂತರ ಜ್ಯೋತಿ ಪುರುಷ. ಈ ವಾಕ್ಯದಿಂದ ಇವನಿಗೆ ಏನು ಜ್ಞಾನ ಆಗ್ತದಂದ್ರೆ ನಾನು ಶುದ್ಧ ಪ್ರಕಾಶ ಹಂ ಅಂದ್ರೆ ಇದ್ದೇನು ಶುದ್ಧೋ ಪ್ರಕಾಶೋ ಹಂ ಹಿಂಗೆ ಜ್ಞಾನ ಅಂತಃಕರಣ ವೃತ್ತಿ ಜ್ಞಾನ ಆಗ್ತದವ್ರಿಗೆ. ಐತಿಲ್ಲ ನಿಮ್ಗೆ ಗೊತ್ತಿಲ್ಲ ಅಂತಃಕರಣ ವೃತ್ತಿ ರೂಪ ಜ್ಞಾನ ಶುದ್ಧೋ ಪ್ರಕಾಶ ವಾಕ್ಯದಿಂದ ಏನು ಏಷಾರದ್ಯಂತರ ಜ್ಯೋತಿ ಪುರುಷ ಈ ವಾಕ್ಯದಿಂದ ಈ ಕೇಳುವಂಥವ್ರಿಗೆ ಏನಾಗ್ತಂದ್ರೆ ಶುದ್ಧೋ ಪ್ರಕಾಶೋ ಹಂ. ಶುದ್ಧ ಅಂದ್ಕೊಳ್ಳಿ ಏನಾಯಿತು ಅದ ಸ್ಥೂಲ ಶರೀರ ಜ್ಞಾನ ಪ್ರಕಾಶ ಅಂದ್ರೆ ಸೂಕ್ಷ್ಮ ಶರೀರ ಜ್ಞಾನ ಅಲ್ಲ. ಅಹಂ ಅಂದ್ರೆ ಕಾರಣ ಶರೀರ ಹಿಂಗೆ ಅವನಿಗೆ ಜ್ಞಾನ ಆಯಿತು. ಆಯ್ತಾ अंतःकरण की वृत्ति होए तब वृत्ति देश में ही अंतःकरण उपित शुद्ध चेतन है. आ वृत्ति देशದಲ್ಲಿ ಅಂತಃಕರಣ ಉಪಿತ ಶುದ್ಧ ಚೇತನ ಅದ. ಶುದ್ಧ ಚೇತನ ಯಾಕಂದ್ರೆ ನಾಮ ಮಾತ್ರ ಭೇದ ಅದ. ಶುದ್ಧ ಚೇತನ ಅದನ ಯಾತೆ ವೃತ್ತಿ ಅವಚಿನ್ನ ಚೇತನ್ विषय अवचिन्न चेतन वृत्ति विषय अवचिन्न चेतन का अभेद होने से वह वृत्ति अपरोक्ष है. वह वृत्ति अंदर ಏನು शुद्धो प्रकाशो हम ಇದು वृत्ति अपरोक्ष ಐತಿ. ता वृत्ति के विषय शुद्ध चेतन में ब्रह्मता भी है. आ विषय शुद्ध ब्रह्म चेतन अद. वृत्ति के विषय शुद्ध चेतन में ब्रह्मता भी है. ब्रह्मनु इದ್ದಾನೆ परंतु सो ब्रह्माकार वृत्ति हुई नहीं. सो वृत्ति ಏನೈತಲ್ಲ सो वृत्ति ब्रह्माकार वृत्ति हुई नहीं. ಅದು ಬ್ರಹ್ಮಾಕಾರ ಆಗಲಿಲ್ಲ. ಯಾವಾಗ ವೃತ್ತಿ ಬ್ರಹ್ಮಾಕಾರ ಆಗಲಿಲ್ಲ ಪ್ರಭು? ಹಾಂ ಶುದ್ಧೋ ಪ್ರಕಾಶ ಏನಾಯ್ತಿಲ್ಲ ಇದು ವೃತ್ತಿ ಅವನಿಗೆ ಬ್ರಹ್ಮಾಕಾರ ಆಗಲಿಲ್ಲ. ಯಾಕೆ ಬ್ರಹ್ಮಾಕಾರ ಆಗಲಿಲ್ಲ ಅಂದರೆ
ಅವಾಂತರ ವಾಕ್ಯ ವೃತ್ತಿ ಹುಯಿ ಹೈ. ಹೌದು. ಆ ವೃತ್ತಿ ಏನದ ಅವಾಂತರ ವಾಕ್ಯದದು. ಅವಾಂತರ ವಾಕ್ಯ. ಹಾ, ಅವಾಂತರ ವಾಕ್ಯದಿಂದ ಪರೋಕ್ಷ ಆಗ್ತದ. ಹೌದು. ಮಾ ವಾಕ್ಯ ಸೇ ಹೋತಿತೋ, ಒಂದು ವೇಳೆಗೆ ಆ ವೃತ್ತಿ ಮಾ ವಾಕ್ಯದಿಂದ ಆತಿದ್ರೆ ಬ್ರಹ್ಮಾಕಾರ ಬಿ ಹೋತಿ, ಬ್ರಹ್ಮಾಕಾರ ಆಗ್ತಿತ್ತು. ಕಾಯಿತೆ ಕಾಯಿತೆ ಶಬ್ದಜನ್ಯ ಜ್ಞಾನ ಕಾಯೇ ಸ್ವಭಾವ. ಶಬ್ದಜನ್ಯ ಜ್ಞಾನದು ಸ್ವಭಾವದ. ಏನು ಸ್ವಭಾವದ? सन्निहित पदार्थ को जिस रूप से शब्द बोधन करे, सन्निहित अंदर संबंध, हाँ, स्वरूप से भिन्न होवे और संबंधी होवे, ताकू सन्निहित कहे है. तिस रूपं को ही विषय करे कहे करे. ಸಮೀಪಿದ್ದಂಥ ಪದಾರ್ಥ ಯಾವ ರೂಪದಿಂದ ಶಬ್ದವು ತಿಳಿಸಿಕೊಡುವುದೋ ಅದೇ ರೀತಿಯಿಂದ ಶಬ್ದ ವಿಷಯ ಆಗುತ್ತದೆ. ಜಿ ಸ್ವರೂಪ ತಿಳಿತಿಲ್ಲ, ಹಾಂ, ಸಂಬಂಧಿ. ಈ ಮುಂದೆ ಬರ್ತದೆ ಇನ್ನೊಂದು 2 ಪೇಜ್ ಮೇಲೆ ಲಕ್ಷಣ. ಹಾಂ, ಇನ್ನು ಈ दूसरा पेज में 13 पेज में ಬರ್ತದೆ. जिस रूप से शब्द कहे नहीं, ಯಾವ ರೂಪದಿಂದ ಶಬ್ದ ಹೇಳಿಲ್ಲ ಆ ರೂಪದಿಂದ ಶಬ್ದದಿಂದ ಉತ್ಪನ್ನಗೊಳ್ಳುವ ಜ್ಞಾನ ಆಗುವುದಿಲ್ಲ. ಇದು ವ್ಯತಿರೇಕ. ಜೈಸೆ 2 ಹೇಳಿದ್ರಲ್ಲ, ಕರೆ ನಹಿ ಕರೆ ತಿಳ್ತಿಲ್ಲ ನಿಮ್ಗೆ. ಹಾಂ, ಈಗ ಅದ್ರದ್ದು ಉದಾಹರಣೆ ಹೇಳ್ತಾರೆ ನೋಡ. ಜೈಸೆ ಜೈಸೆ ಅಂದ್ರೆ ಜೈಸೆ ದಶಮ ಪುರುಷಂಕೂ ಹಿ, ದಶಮ ಪುರುಷಂಕೂ ಹಿ ಅಂದ್ರೆ 10ನೇದವನಿಗೆ ಎಣ್ಣೆ. ದಶಮೋಸ್ತಿ, ದಶಮೋ ಅಸ್ತಿ, ದಶಮೋಸ್ತಿ 10ನೇದವ ಅದನ್ ನೀನೇ ಇದ್ದಿ. ದಶಮೋಸ್ತಿ ಅದನ್ 10ನೇದವ ಇದ್ದಾನ, ಇದ್ದಾನ, ಅದನ 10ನೇದವ ಇದ್ದಾನೆ. ಇದ್ದಾನ. ಅವ ಅಳಕತ್ತಿದ. ಯಾವ ಅಳಕತ್ತಿದ? ಅವ 10ನೇದವ ಕಳ್ಕೊಂಡವನೇ. 10ನೇದವನೇ ಅಳಕತ್ತಿದ. ಅವನಿಗೆ ಹೇಳ್ದ 10ನೇದವ ಇದ್ದಾನ, 10ನೇದವ ಇದ್ದಾನೆ. ಅಂದ್ರೆ ಶಬ್ದ ಜಿಸ್ ರೀತಿ ಸೇ ಬೋಧನ ಕರೆ, ಶಬ್ದ ಯಾವ ರೀತಿಯಿಂದ ನಿಮಗೆ ಹೇಳೈತಿ ಅದೇ ರೀತಿ ಜ್ಞಾನ ಆಗ್ತದ. ನಿಯಮ ಹೇಳಿದ್ರು, ಶಬ್ದ ಯಾವ ರೀತಿಯಿಂದ ನಿಮಗೆ ಬೋಧ ಮಾಡೈತಿಲ್ಲ ಅದೇ ರೀತಿ ನಿಮ್ಗೆ ಜ್ಞಾನ ಆಗ್ತದ. ಶಬ್ದ ಏನು ಹೇಳ್ಯದ? ದಶಮೋಸ್ತಿ ಅಂತ ಶಬ್ದ ಉಚ್ಚಾರ ಮಾಡ್ಯಾರ. 10ನೇದವ ಇದ್ದಾನ. ಇದ್ದಾನ ಅಂದ ಕೂಡಲೇ ನಿಮ್ಗೆ ಯಾವ ಜ್ಞಾನ ಆಯಿತು? ಪರೋಕ್ಷ, ಪರೋಕ್ಷನೇ ಆಯಿತು. अदे ಹೇಳ್ತಾರೆ ಅವರು. ಕೈ तब दशमो हम इस रीति से श्रोता को ज्ञान होवे नहीं. ಆವಾಗ ದಶಮೋಸ್ತಿ ಅಂದ ಕೂಡಲೇ 10ನೇದವ ಇದ್ದಾನ ಅಂತ ಹಿಂಗೆ ಶಬ್ದ ಬೋಧನೆ ಮಾಡಿದ ಕೂಡಲೇ ಆ 10ನೇದವನಿಗೆ ನಾ 10ನೇದವ ಅಂತ ಹಿಂಗೆ ಜ್ಞಾನ ಆಗ್ತದೇನು? ಇದು ಆಗುವುದಿಲ್ಲ. ಇದ್ದಾನ ಎಲ್ಲರೂ ಇರ್ಬೇಕು, ನೀರನ್ನ ಸಿಕ್ಕೊಂಡು ಬಿದ್ದಿರ್ಬೇಕಲ್ಲಿ. ತಿಳ್ತಿಲ್ಲ? ಜೈಸೆ ದಶಮ ಮೇ ಆತ್ಮತಾ ಹೈ, ದಶಮ ಮೇ ಆತ್ಮತಾ ಹೈ. ದಶಮ ಮೇ ಆತ್ಮತಾ ಅಂದ್ರೆ ಆ 10ನೇದವ ಅದ, ಅವನೇ 10ನೇದವ ಇದ್ದಾನ. ಯಾವ ಕೇಳಕತ್ತೆ ನೋಡು, ಅವನೇ 10ನೇದವ ಅಂತ ಐದಿಲ್ಲ ಆತ್ಮತ. ತಥಾಪಿ परंतु आत्मता बोधक शब्द अभावते, आत्मता बोधक शब्द अभावते, आत्मता का ज्ञान होवे नहीं. आत्मता का अंदर दशम त्वम ಹಿಂಗೆ ಶಬ್ದ ಅಭಾವ ಆಗಲಿಲ್ಲ. ಅದಕ್ಕೆ ಅವನಿಗೆ ನಾನೇ 10ನೇದು ಅಂತ ಹಿಂಗೆ ಜ್ಞಾನ ಆಗಲಿಲ್ಲ. ತೈಸೆ ಆತ್ಮ ಮೇ ಬ್ರಹ್ಮತಾ ಸದಾ ಹೈ, ಆತ್ಮನಲ್ಲಿ ಬ್ರಹ್ಮನ್ ಸದಾ ಇದ್ದ ಅಂದ್ರೆ ಆತ್ಮ ಬ್ರಹ್ಮನಿಗೆ ಭೇದಿಲ್ಲ, ಸದಾ ಭೇದ ಅಂದರೆ ನಾಮ ಮಾತ್ರ ಭೇದದ. ತೋವಿ ಹಿಂಗಿದ್ರೂ ಕೂಡ ಬ್ರಹ್ಮತಾ ಬೋಧಕ ಶಬ್ದ ಅಭಾವತೆ ಜ್ಞಾನ ಹೋವೆ ನಹಿ. ಬ್ರಹ್ಮವನ್ನು ತಿಳಿಸಿಕೊಡುವ ಶಬ್ದದ ಅಭಾವದಿಂದ ಅವನಿಗೆ ಜ್ಞಾನ ಆಗಲಿಲ್ಲ. ದಶಮಸ್ತ್ವಮಸಿ ಅಂದರೇನು ಅಂದಿಲ್ಲ. ಅದಕ್ಕೆ ಹಿಂದೆ ನಾವು ಹಿಂದೆ ನಡೆದ್ರು ಅವಾಂತರ ವಾಕ್ಯ ಸೇ ಹುವಿ ಹೈ ಯಾತೆ ಸೋವೃತ್ತಿ ಬ್ರಹ್ಮಾಕಾರ ಹೋವೇನಿ. ಹಿಂದೆ ಏಷಾರದ್ಯಂತರ ಜ್ಯೋತಿ ಪುರುಷ ಈ ವಾಕ್ಯದಿಂದ ಅವನಿಗೆ ಏನು ಜ್ಞಾನ ಆಯಿತು? ಶುದ್ಧೋ ಪ್ರಕಾಶೋ ಹಂ ಇದ್ದೀನಿ ಹಿಂಗಿದ್ದಾನೆ. ಈ ವೃತ್ತಿ ಬ್ರಹ್ಮಾಕಾರ ಆಗಲಿಲ್ಲ ಅಂತಾರೆ ಅವರು. ಬ್ರಹ್ಮಾಕಾರ ಆಗಲಿಲ್ಲ. ಯಾಕೆ ಬ್ರಹ್ಮಾಕಾರ ಆಗಲಿಲ್ಲ? ಅದು ಅವಾಂತರ ವಾಕ್ಯ. ಏಷಾರದ್ಯಂತರ ಜ್ಯೋತಿ ಪುರುಷ ಇದೇನದಲ್ಲ, ಇದು ಅವಾಂತರ ವಾಕ್ಯ. ಅವಾಂತರ ವಾಕ್ಯದಿಂದ ನಮ್ಗೆ ಪರೋಕ್ಷ ಜ್ಞಾನ ಆಗ್ತದಲ್ಲ, ಪರೋಕ್ಷ ಆಗ್ತದೆ, ಅಪರೋಕ್ಷ ಆಗುದಿಲ್ಲ.
ಅದು ಹೇಗಂದರೆ ಒಂದು ನಿಮ್ಗೆ ಉದಾಹರಣೆ ಕೊಟ್ಟು ಉದಾಹರಣೆ ದಶಮೋಸ್ತಿ ಅಂದ ಕೂಡಲೇ 10ನೇದು ಅವನೇ ಇದ್ರೂ ಕೂಡ 10ನೇದವನಿಗೆ ದಶಮೂರ್ತಿ ಅಂದ ಕೂಡಲೇ 10ನೇದು ನಾನೇ ಇದ್ದೇನೆ ಜ್ಞಾನ ಆಗಲ್ಲ. ಯಾಕೆ ಶಬ್ದ ಬೋಧನೆ ಮಾಡಿಲ್ಲ. ಹಂಗೆ ಇಲ್ಲಿ ಆದರೂ ಕೂಡ ವಾಕ್ಯ ಅದು ಅವಾಂತರ ವಾಕ್ಯದ ಅದು ಬ್ರಹ್ಮಾಕಾರ ಆಗಲಿಲ್ಲ. ಆದರೂ ಆತ್ಮ ಬ್ರಹ್ಮ ಇಬ್ಬರು ಒಂದೇ ಅದಾರ. ಹಿಂಗಿದ್ರು ಕೂಡ ಹೆಂಗೆ 10ನೇದವ ಅವನೇ 10ನೇದವ ಇದ್ದಾನೆ, ಅವನೇ ಅದಾನೆ, ಬೇರೆ ಅದಾನ 10ನೇದವ ಅವನ ಕೂಡ ಅವನಿಗೆ ದಶಮ 10ನೇದವ ಇದ್ದಾನಂತ ಇನ್ಯ ಶಬ್ದ ಕೇಳ್ದ ಇದ್ದಾನಂತ ಎಲ್ಲಿರಬೇಕು. ಹಂಗೆ ಈ ವಾಕ್ಯ ಅವಾಂತರ ವಾಕ್ಯ ಇರೋಣದ್ರಿಂದ ಅವನ ವೃತ್ತಿ ಅಹಂ ಬ್ರಹ್ಮಾಸ್ಮಿ ಹಿಂಗೆ ಆಗಲ್ಲ. ತಿಳಿತಿಲಿಂಬ ब्रह्मता बोधक शब्द भवती ज्ञान होवे नहीं याते उक्त वृत्ति उक्त वृत्ति ಅಂದ್ರೆ ಏನು ಪ್ರಭು? ಉಕ್ತ ವೃತ್ತಿ ಅಂದ್ರೆ ದಶಮೋಸ್ತಿ ಇಲ್ಲ ಅಲ್ಲಿ ಉದಾಹರಣೆ ಒಳಗೆ ಶುದ್ಧೋ ಪ್ರಕಾಶೋ ಹಂ ಉಕ್ತ ವೃತ್ತಿ ಅದ್ರ ಬಗ್ಗೆ ಹೇಳ್ತಾರೆ. ನಿಮ್ಗೆ ದೃಷ್ಟಾಂತ ಕೊಟ್ಟರು, ಒಂದು ಉದಾಹರಣೆ ಕೊಟ್ಟರು, ಹೇಳಿದರು. ಅವ್ರ ನಡೆದದೇನು ಅವಾಂತರ ವಾಕ್ಯ ಅಂದ್ರೆ ಶುದ್ಧೋ ಪ್ರಕಾಶೋ ಹಂ ಈ ವೃತ್ತಿ ಆಯಿತು. ಅದು ವಾಕ್ಯ ಏನು ಏಷಾರಜ್ಞಂತರ ಜ್ಯೋತಿ ಪುರುಷದ ವಾಕ್ಯ. ಆ ವಾಕ್ಯ ಕೇಳಿ ಇವನಿಗೇನಾಯಿತು ಶುದ್ಧೋ ಪ್ರಕಾಶೋಹಂ ಅಂತ ಹಿಂಗಾಯ್ತು. ಆದ್ದರಿಂದ ಉಕ್ತ ವೃತ್ತಿ ಅಂದ್ರೆ ಶುದ್ಧೋ ಪ್ರಕಾಶೋಹಂ ಬರೀರಲ್ಲಿ. ಉಕ್ತ ವೃತ್ತಿ ಅಂದ್ರೆ ಶುದ್ಧೋ ಪ್ರಕಾಶೋಹಂ ಬ್ರಹ್ಮ ಶುದ್ಧೋ ಪ್ರಕಾಶೋ ಬರೆದ್ರಿ. ಓದ್ರಿ ಮುಂದೆ ನೀವು ಮನೆಗೆ ಹೋದ್ರಿ. ಉಕ್ತ ವೃತ್ತಿ ಮುಂದೆ ಏನದ? ಬ್ರಹ್ಮ ಅಗೋಚರ. ಬ್ರಹ್ಮ ಅಗೋಚರ. ಬ್ರಹ್ಮ ಅಗೋಚರ ಅಂದ್ರೆ ಬ್ರಹ್ಮವನ್ನು ವಿಷಯಕರಿಸಲಾರದಂತ ವಿಷಯಕರಿಸುವುದಿಲ್ಲ. ಶುದ್ಧ ಆತ್ಮಗೋಚರ್ ಅಂತರ ಪ್ರತ್ಯಕ್ಷ ಪ್ರಮ ಹೇ. ಉಕ್ತ ವೃತ್ತಿ ಶುದ್ಧೋ ಪ್ರಕಾಶೋಹಂ ಈ ಏನು ವೃತ್ತಿ ಆಗ್ಯದಲ್ಲ ಅವನಿಗೆ ಅದು ಬ್ರಹ್ಮವನ್ನು ವಿಷೀಕರಿಸಲಾರದಂತದು. ಶುದ್ಧ ಆತ್ಮಗೋಚರ ಅಂತರ ಪ್ರತ್ಯಕ್ಷ ಪ್ರಮ ಹೇ. ಅಂತರ ಪ್ರತ್ಯಕ್ಷದ ಎರಡು ಶುದ್ಧ ಪ್ರಕಾಶೋಹಂ ಅಹಂ ಬ್ರಹ್ಮಾಸ್ಮಿ ಎರಡು ವಾಕ್ಯದಿಂದ ಒಂದು ಶುದ್ಧ ಪ್ರಕಾಶೋಹಂ ಅನ್ನೋದ್ರಿಂದ ಆತ್ಮಗೋಚರ ಆಗೋದಿಲ್ಲ. ತತ್ವಮಸಿ ವಾಕ್ಯ ಕೇಳಿದ ಕೂಡಲೇ ಅಹಂ ಬ್ರಹ್ಮಾಸ್ಮಿ ಬ್ರಹ್ಮಗೋಚರ. ಅಂತರ ಪ್ರತ್ಯಕ್ಷ ಅಹಂ ಬ್ರಹ್ಮಾಸ್ಮಿ ಅಪ್ರೋಕ್ಷ. ಬ್ರಹ್ಮವನ್ನು ವಿಷೀಕರಿಸುವಂತ ಅದು ಶಬ್ದದ ಶಬ್ದದಿಂದ ಬೋಧ. ಶಬ್ದ ಒಂದು ವೇಳೆಗೆ ಆ ಬ್ರಹ್ಮಾಕಾರ ಯಾಕಾಗಲಿಲ್ಲ ಅಂದ್ರೆ ಆ ಶಬ್ದ ಬೋಧನೆ ಮಾಡ್ಯದ. ಏಷಾರದ್ಯಂತ ಇಲ್ಲಿದ್ದಾನ ಈ ಹೃದಯ ಕಮಲದಲ್ಲಿ ಏಷಾರದ್ಯಂತರ ಜ್ಯೋತಿ ಪುರುಷ ಈ ಹೃದಯ ಕಮಲದಲ್ಲಿ ಜ್ಯೋತಿ ಪುರುಷ ಇದ್ದಾನೆ ಅದು ನಾ ಇದ್ದೇನೆ ಅಂತ ಹಿಂಗೆ ತಿಳ್ಕೊಂಡ ಜ್ಞಾನ ಆಯ್ತು ನೀವು ತಿಳಿತಿದ್ದು. ಅಂದರೆ ಇದು ಒಟ್ಟು ಅಂತರ ಪ್ರತ್ಯಕ್ಷ ಪ್ರಮ ಬ್ರಹ್ಮ ಅಗೋಚರ ಶುದ್ಧ ಆತ್ಮಗೋಚರ ಅಂತರ ಪ್ರತ್ಯಕ್ಷ ಪ್ರಮ ಮುಗೀತು. ಅಂತರ ಪ್ರತ್ಯಕ್ಷ ಮುಗೀತು. ಇನ್ನು ಪ್ರತ್ಯಕ್ಷದ ಯಾನಿ ಪ್ರಸಂಗ ಬಂದಾಗ ಈ ಪ್ರತ್ಯಕ್ಷದ ಪ್ರಸಂಗದಲ್ಲಿ ನಿಮ್ಗೆ ಪ್ರತ್ಯಕ್ಷದ ಲಕ್ಷಣ ಹೇಳ್ತಾರೆ ಈಗ ನಾಳೆಗೆ. ಓಂ ಸಹನಾಭವತು ಸಹನೌ ಭುನಕ್ತು ಸಹ ವೀರ್ಯಂ